ರಾಜ್ಯ ಸರ್ಕಾರದಿಂದ ಕೊಬ್ಬರಿ ಸಹಾಯಧನದಲ್ಲಿ ರೈತರಿಗೆ ಅನ್ಯಾಯ. ಕೆಟಿ ಶಾಂತಕುಮಾರ್ ಪತ್ರಿಕಾಗೋಷ್ಠಿ. ಕಲ್ಪತರು ನಾಡಿನ ಮುಖ್ಯ ವಾಣಿಜ್ಯ ಬೆಳೆಯಾದ ಕೊಬ್ಬರಿ ರೈತರ ಆಶಾಕಿರಣವಾಗಿರುತ್ತದೆ. ಆದರೆ ರೈತ ಉತ್ತಮ ಬೆಲೆ ಇಲ್ಲದೆ ಕಂಗಾಲಾಗಿರುತ್ತಾನೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯದಿಂದ ನಾಫೆಡ್ ಮೂಲಕ ರೈತರ ಕೊಬ್ಬರಿಯನ್ನು ಖರೀದಿ ಮಾಡಿರುತ್ತಾರೆ. ಆದರೆ ಈಗ ರೈತರಿಗೆ 1 ಕ್ವಿಂಟಾಲ್ ಕೊಬ್ಬರಿಗೆ 12,000 ಕೇಂದ್ರ ಸರ್ಕಾರದ ಸಹಾಯಧನ ಸೇರಿ ಚೆಕ್ ಅನ್ನು ನೀಡುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1,500 ಹಣವನ್ನು ಘೋಷಣೆ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ 1,500 ರುಗಳನ್ನು ನೀಡುತ್ತಿಲ್ಲ. ಚುನಾವಣೆ ಮುಗಿದ ಬಳಿಕ ಇದರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡಲಾಗುವುದು. ನಮ್ಮ ಕುಮಾರಣ್ಣ ಗೆದ್ದ ನಂತರ ಕೇಂದ್ರ ಕೃಷಿ ಸಚಿವರಾಗುವರು. ನಂತರ ಕೊಬ್ಬರಿಗೆ ವಿಶೇಷ ಬೆಲೆ ಮತ್ತು ವಿಶೇಷ ಸ್ಥಾನವನ್ನು ಗಳಿಸಿಕೊಡುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ರಾಜ್ಯ ಸರ್ಕಾರವೇ 6ನೇ ಗ್ಯಾರಂಟಿಯಾಗಿ ಕೊಬ್ಬರಿ ಬೆಂಬಲ ಬೆಲೆ ಕೊಡುವುದಾಗಿ ಘೋಷಣೆ ಮಾಡಿತ್ತು. ಆದರೆ ಇದು ಯಾವುದನ್ನು ಸಹ ಈಡೇರಿಸಿಲ್ಲ. ನಾಫೆಡ್ ಮೂಲಕ 1,500 ಸಹಾಯಧನ ನೀಡುತ್ತೇವೆ ಎಂದು ಹೇಳಿರುವ ಹಣವನ್ನಾದರೂ ಸಹ ನೀಡಬೇಕು. ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಶಿವಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. ಅಲ್ಲದೆ ಈ ಸಂದರ್ಭದಲ್ಲಿ ಸೋಮಣ್ಣನವರು ಅಧಿಕ ಮತಗಳಿಂದ ಜಯಗಳಿಸಲಿ, ಬೆಂಬಲ ನೀಡಿ ಉತ್ತಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಬಿಡಲ್ಲ. ನಾವು ರೈತರಿಂದ ಮೊದಲಿಂದಲೂ ರೈತರ ಪರವಾಗಿ ಹೋರಾಟ ಮಾಡಿದ್ದೀವಿ. 1 ವರ್ಷ ರಾಜ್ಯ ಸರ್ಕಾರದಿಂದ ಏನು ನಿಗದಿ ಆಗಿದೆ, ಇವತ್ತು ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಿದ್ದಾರೆ, ಅದನ್ನೆಲ್ಲ ದುಡ್ಡು ತೆಗೆದು ನಮ್ಮ ರೈತರಿಗೆ ಬರೋ ತನಕ ಹೋರಾಟ ಮಾಡ್ತೀವಿ. ಚುನಾವಣೆ ನಂತರದಲ್ಲಿ ಬಹುಶಃ ಹೋರಾಟ ಮಾಡ್ತೀವಿ. ನಾವು ಇಷ್ಟೇ ಜನಗಳಿಗೆ ಹೇಳೋದು, ನಮ್ಮ ರೈತರಿಗೆ ಇವತ್ತು ಏನು ಹುಸಿ ಭರವಸೆಗಳು, ಸುಳ್ಳು ಭರವಸೆಗಳು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ದಯಮಾಡಿ ಈ ಬಾರಿ ನಂಬೇಡಿ. ಇವತ್ತು ರೈತರು ಉಳಿಸ್ಬೇಕು ಅಂತಂದ್ರೆ ಇವತ್ತು ಮೋದಿಯವರು ಆಶಾಭಾವನದಲ್ಲಿದ್ದಾರೆ. ಇವತ್ತು ಪಾಪ ಒಂದೇ ಮಾತಿಗೆ ಇವತ್ತು 12,000 ಮೆಟ್ರಿಕ್ ಮುಖಾಂತರ ಖರೀದಿಗೆ 69,000 ಲಕ್ಷ ಮೆಟ್ರಿಕ್ ಟನ್ಗೆ ಒಪ್ಕೊಂಡು ಇವತ್ತು ಪಾಪ ರೈತರು ಉಳಿಸ್ಕೊಂಡಿದ್ದಾರೆ ಇವತ್ತು. ಹಾಗಾಗಿ ಮತ್ತೊಮ್ಮೆ ಇವತ್ತಾಗಲೇ ನಮ್ಮ ಕುಮಾರಣ್ಣ ಹೇಳಿದ್ದಾರೆ, ನಾವು ಅವ್ರ ಚುನಾವಣೆ ನಂತರದಲ್ಲಿ ಲೋಕಸಭೆಯಲ್ಲಿ ಕೃಷಿ ಸಚಿವರೇ ಎಲ್ಲೋ ಒಂದು ಕಡೆ ಅವರು ಕೃಷಿ ಸಚಿವರು ಆಗ್ಬೇಕು ಅನ್ನೋದು ಎಲ್ಲರ ಬಯಕೆನೂ ಇದೆ. ಇವತ್ತು ಯಾವುದೇ ಸಚಿವರಾಗಲಿ ಬಿಡಲಿ, ರೈತರ ಪರವಾಗಿ ಈಗಾಗಲೇ ಬಂದಾಗಲೂ ಹೇಳಿದ್ದಾರೆ, ರೈತರ ಪರವಾಗಿ ನಾವೇನು ರೈತರಿಗೆ ಇವತ್ತು 15,000 ರೂಪಾಯಿ ನಿಗದಿ ಮಾಡಬೇಕು, ಅದನ್ನು ಮಾಡೋದಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ತೀವಿ. ಕೇಂದ್ರ ಸರ್ಕಾರ ಯಾವತ್ತೂ ನಿಮ್ಮ ಪರವಾಗಿರುತ್ತೆ. JDS ಇವತ್ತು ನಿಮ್ಮ ಪರವಾಗಿದೆ, ಕುಮಾರಣ್ಣವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ದಯಮಾಡಿ ಈ ಬಾರಿ ಇಷ್ಟೆಲ್ಲ ಮೋಸ ಆಗಿದ್ರು ದಯಮಾಡಿ ಯಾರು ರೈತರು ನಂಬೇಡಿ ಸರ್ಕಾರನ. ಎಲ್ಲರೂ ಅವ್ರಿಗೆ ಧಿಕ್ಕರಿಸಿ ನಮ್ಮ ಚುನಾವಣೆಯಲ್ಲಿ ಇವತ್ತು ನಮ್ಮ JDS BJP ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರಿಗೆ ಗೆಲ್ಲಿಸಿ, ಸೋಮಣ್ಣವ್ರ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ಅವ್ರ ಧ್ವನಿಯಾಗಿ ರೈತರ ಪರವಾಗಿ ಯಾವಾಗಲೂ ಇರ್ತೀವಿ. ಇವತ್ತು 1,500 ಮೋಸ ಆಗಿದೆ, ಆ 1,500 ತಿಳ್ಬೋದು ಅದನ್ನು ಕೊಡಿಸ್ಕೊಡೋದಕ್ಕೆ ನಾವು ಸಂಪೂರ್ಣವಾಗಿ ಪ್ರಯತ್ನ ಮಾಡ್ತೀವಿ. ಮತ್ತೆ ರಾಜ್ಯ ಸರ್ಕಾರದಿಂದ ಏನು ಇವತ್ತು MSP ದರ 12,000 ಮಿಗ್ದಿ ಆಗಿದ್ದು, ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಾಕ್ಟಿಕಲಲ್ಲಿ ರಿವೈಸ್ ಮಾಡಿಸಿ ಅದನ್ನು ಒಂದು MSP ದರನ್ನು ಜಾಸ್ತಿ ಮಾಡೋದಕ್ಕೆ ನಾವು ಹೋರಾಟಗಳು ಮಾಡ್ತೀವಿ. ಇಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಯಾರು ಮೋಸ ಹೋಗಬೇಡಿ. ದಯಮಾಡಿ ಈ ಬಾರಿ ಮೋದಿಯವರ ಅನಿವಾರ್ಯತೆ ದೇಶಕ್ಕಿದೆ. ಹಾಗಾಗಿ ಸೋಮಣ್ಣವ್ರನ್ನ ಶಕ್ತಿ ಬಲಪಡಿಸಬೇಕು ಅಂತಂದರೆ, ರೈತರಿಗೆ ಒಳ್ಳೇದಾಗಬೇಕು ಅಂತಂದರೆ ಸೋಮಣ್ಣವ್ರನ್ನ ಗೆಲ್ಸೋಣ, ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ, ರೈತರ ಪರವಾಗಿ ಇರ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನನಗೆ ಒಂದು ಭರವಸೆ ಕೊಡ್ತೀನಿ.